ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ನಾನಿವತ್ತು ನಮ್ಮ ಕ್ರಿಯೇಟಿವ್ ಕಿಚನಲ್ಲಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ಬಂದು ಬೇಳೆ, ಬಿಸಿಬೇಳೆ ಬಾತ್ ಪೌಡರು, ಅಕ್ಕಿ ನುಚ್ಚು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಮತ್ತು ನೆನೆಸಿಟ್ಕೊಂಡಿರುವಂತಹ ಬಟಾಣಿ, ಟೊಮ್ಯಾಟೊ, ಒಂದೆರಡು ಮೂರು ಈರುಳ್ಳಿ, ಮತ್ತು ಹುಣಸೆ ರಸ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಉಪ್ಪು, ಎಣ್ಣೆ, ಸಾಸಿವೆ ಇದೆಲ್ಲ ತೊಗೊಳ್ಳೋವಂಥ ಪದಾರ್ಥನೇ. ಇದೆಲ್ಲ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ, ನೀರು ಹಾಕ್ಕೊಂಡು ಈ ನಾನು ತೊಗೊಂಡಿರೋ ಪದಾರ್ಥದಲ್ಲಿ ಬೇಳೆ, ಅಕ್ಕಿ ನುಚ್ಚು ಆಗಿದ ತಕ್ಷಣ ಅದಕ್ಕೆ ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಳಿ, ಸ್ವಲ್ಪ ಉಳಿಸ್ಕೊತೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ ಪೀಸಸ್ಸು ಮತ್ತು ಟೊಮ್ಯಾಟೊ ಫುಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಆನಿಯನ್ನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಫುಲ್ ಹಾಕೊಂಬಿಡಿ. ನೀವೇನಾದರೂ ಕಡಲೆಬೀಜ ತೊಗೊಂಡಿದ್ರೆ ಬಟಾಣಿ ಬದಲಿಗೆ ಅದನ್ನು ಇವಾಗಲೇ ಹಾಕೊಂಬಿಡಿ. ಇಷ್ಟೆಲ್ಲ ಪದಾರ್ಥನ ಹಾಕ್ಕೊಂಡು ಒಂದ್ಸಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ನೀರು ಸಮವಾಗಿ ಹಾಕ್ಕೊಂಡಿದ್ದೀರಾ ಅಂತ. ಸಮವಾಗಿ ಹಾಕೋಬಾರ್ದು, 1:2 ಹಾಕೋಬೇಕು, ಜಾಸ್ತಿ ಹಾಕೋಬೇಕು ಸ್ವಲ್ಪ. ನೋಡಿ, ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ವಾಟರ್ನ ಎಕ್ಸ್ಟ್ರಾ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ಸ್ನ ತೊಗೋಬೇಕು. 3 or 4 ತೊಗೊಂಡ್ರು ಪರವಾಗಿಲ್ಲ. ಅಷ್ಟರ ಮಧ್ಯೆ ನಾವು ಇನ್ನೊಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಬೋಣ. ಪ್ಯಾನ್ ಬಿಸಿ ಆಗಿದ ತಕ್ಷಣ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಾಗಿದ್ದ ತಕ್ಷಣ ಅದಕ್ಕೆ ಸಾಸಿವೆ ಕಾಳನ್ನ ಹಾಕೊಳ್ಳಿ. ನೋಡಿ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತಾ ಇರಬೇಕು. ಅದು ಸಾಸಿವೆ ಇವಾಗ ಸಿಡಿದಿದೆ ಅನ್ನುವಾಗ ಯಾವಾಗ್ಲೂ ಕರಿಬೇವು ಸೊಪ್ಪು ಹಾಕೊಳ್ಳಿ. ಸಾಸಿವೆ ಸಿಡಿಲಿಲ್ಲ ಅಂದರೆ ಸಾಸಿವೆನ ಕಚ್ಚಿದಾಗ ಕಹಿ ಅಂಶ ಬರುತ್ತೆ. ನೋಡಿ, ಇವಾಗ ಕರಿಬೇವು ಸೊಪ್ಪು ಕೂಡ ಆಗಿದೆ. ಅದಕ್ಕೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ, ಒಣಮೆಣಸಿನ್ಕಾಯಿ. ಇಷ್ಟು ಮೂರನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕೊಳ್ಳಿ. ನೋಡಿ, ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ರೋಸ್ಟ್ ಆಗಿದ ತಕ್ಷಣ ಇದನ್ನು ಒಂದು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಸೈಡ್ಗೆ ಚೆನ್ನಾಗಿ 1-2-3 ಸಲ ತಿರ್ಕೊಳ್ಳಿ. ಆಮೇಲೆ ಅದನ್ನು ಸೈಡಿಗೆ ತಳ್ಕೊಂಡು ಗ್ಯಾಪ್ ಮಾಡ್ಕೊಳ್ಳಿ. ಯಾಕಂದರೆ ಬೇಳೆ ಪೌಡರ್ ಇದೆ ಅಲ್ವಾ, ಅದನ್ನು ಇವಾಗ ಎಣ್ಣೆನಲ್ಲಿ ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ರುಚಿ. ಮತ್ತೆ ಎಕ್ಸ್ಟ್ರಾ ಬೇಯಿಸೋ ಅವಶ್ಯಕತೆ ಇಲ್ಲ. ಇದರೊಳಗಡೆನೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಆವಾಗ ಅದು ಬೇರೆನೇ ಟೇಸ್ಟ್ ಬರುತ್ತೆ. ನಾವು ನೀರೊಳಗೆ ಹಾಕೊಂಡು ಬೇಯಿಸ್ಕೊಂಡ್ರೆ ಬೇರೆ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪ ಕಾವ ಆಗೋ ತನಕ ಬೇಯಿಸ್ಕೊಳ್ಳಿ. ಹಂಗಂತ ಜಾಸ್ತಿ ಬೇಯಿಸ್ಕೊಂಬಿಡಿ, ಸೀದೋಗಿ ಪೌಡರ್ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಮಸಾಲ ಪೌಡರು. ಆ ಥರ ಮಾಡ್ಕೊಬಾರ್ದು. ನೋಡಿ, ಅದಾಗಿ ಒಂದು 5 ಸೆಕೆಂಡ್ಗೆ ಹುಣಸೆ ರಸನ ಹಾಕ್ಕೊಳ್ಳಿ. ನೋಡಿ, ಹುಣಸೆ ರಸ ಹಾಕೊಂಡು ತಿರ್ಕೊಳ್ಳಿ. ನೋಡಿ, ಹುಣಸೆ ರಸ ಎಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅದು ಅರೋಮ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ. ಆವಾಗ ತನಕ ಅದು ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದು ಆಗ್ತಾ ಇರಬೇಕಾದ್ರೆ ನಾವು ಅದಕ್ಕೆ ಉಪ್ಪು ಹಾಕಿಲ್ಲ ಬೇಯೋದಕ್ಕೆ ಯಾವುದೇ ಥರ. ಈಗ ಇದಕ್ಕೆ ಈ ಒಗ್ಗರಣೆಗೆನೇ ಉಪ್ಪನ್ನ ಹಾಕೋಬೇಕು. ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದು ಮಿಕ್ಸ್ ಮಾಡಿದ ತಕ್ಷಣ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅದನ್ನು ಕುದಿಯೋದಕ್ಕೆ ಬಿಡಿ. ಅದು ಕುದೀತಾ ಇರಬೇಕಾದ್ರೆ ಇದು ಕರೆಕ್ಟಾಗಿ ಬೆಂದಿರುತ್ತೆ ಅಂತ ಅರ್ಥ. ನೀವು ಇವಾಗ ಮೊದಲು ಅದನ್ನೆಲ್ಲ ಬೇಯಿಸ್ಕೊಂಡಿರ್ತೀರ. ಇವಾಗ ಒಗ್ಗರಣೆನಲ್ಲಿ ಇಂಥ ಪದಾರ್ಥಗಳನ್ನೆಲ್ಲ ಬೇಯಿಸಿರ್ತೀರ ಅಲ್ವಾ. ನೋಡಿ, ಇವಾಗ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಉಪ್ಪು, ಹುಳಿ, ಖಾರ ಮತ್ತು ಅಲ್ಲಲ್ಲಿ ಸ್ವಲ್ಪ ಸ್ವೀಟ್ ಸಿಕ್ಕಿದ್ರೆ ಒಂಥರ ಬ್ರಾಮಿನ್ ಸ್ಟೈಲಲ್ಲಿ ಬಿಸಿಬೇಳೆ ಬಾತ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ನುಚ್ಚಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಕುಕ್ಕರ್ ಮುಚ್ಕೊಂಡಿದ್ನಲ್ಲ, ತೆಗ್ದಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿದೆ. ಇದಕ್ಕೆ ನಾನು ಒಗ್ಗರಣೆ ಮಾಡಿರೋಂಥ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಯಾಕೆಂದರೆ ಇನ್ನೂ ಬೆಂದಿಲ್ಲ. ಇದು ಸ್ವಲ್ಪ ಹೊತ್ತು ಕುದೀತಾ ಇದ್ದರೆ ಅದು ಕಲರ್ ಡಿಫ್ರೆಂಟಾಗಿ ಬರುತ್ತೆ. ನೋಡಿ, ಇವಾಗ ಇದು ಬೆಂದು ಕುದೀತಾ ಇರುತ್ತೆ, ಆಗ ಇದ್ರದ್ದು ಕಲರೇ ಚೇಂಜ್ ಆಗಿದೆ. ಇವಾಗ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ, ಒಂದು 3 ಮಿನಿಟ್ಸ್ ಕುದಿಸಿದ್ರೆ ಸಾಕು. ತುಂಬಾ ಟೇಸ್ಟಾಗಿ ಬರುತ್ತೆ, ಯಾಕಂದರೆ ಮೊದಲು ಬೆಂದಿರುತ್ತೆ ಅಲ್ವಾ ವಿಸಿಲಲ್ಲಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಪದಾರ್ಥಕ್ಕೂ. ನೋಡಿ, ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದು ರೆಡಿ ಆಗಿದೆ. ನೀವು ಆಲೂಗೆಡ್ಡೆ ಚಿಪ್ಸು ಅಥವಾ ಖಾರ ಬುಂದಿ ಇಂಥದ್ದೆಲ್ಲ ಯೂಸ್ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಕಾರ್ನ್ಫ್ಲೆಕ್ಸಲ್ಲಿ ಒಂಥರ ಖಾರ ಮಾಡ್ತಾರಲ್ಲ, ಅದಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಬೂಂದಿ ಖಾರ ವೆಲ್ ಸೂಟ್ ಅಂತಲೇ ಹೇಳ್ಬೋದು. ನೀವು